ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಫೂರ್ತಿ ಭಾಗ 2. ಆದಿತ್ಯನ ಮನೆಗೆ ಹೋಗಿದ್ದ ಸ್ಫೂರ್ತಿ ಅಪ್ಪ ತುಂಬ ಬೇಜಾರಿನಿಂದ ಮನೆಗೆ ಬಂದರು. ಮನೆಗೆ ಬಂದವರನ್ನು ಸ್ಫೂರ್ತಿ ತಮ್ಮ ಹೀಗಿದ್ದಾರೆ ಅಪ್ಪ ಭಾವ ಎಂದು ಕೇಳಿದಾಗ ಮಗನಿಗೆ ಭಾವ ಎಂದರೆ ಹಲ್ಲು ಮುರಿಯುತ್ತದೆ ಎಂದು ಬೆದರಿಸಿದರು. ನಿಮ್ಮಕ್ಕನಿಗೆ ಹೇಳು, ಅವಳ ಸ್ನೇಹ ಮಾಡಿದರೆ ಅವಳ ಕಾಲು ಮುರಿಯುತ್ತೇನೆ ಎಂದು ಗದರಿದರು. ಅವಳ ಫೋನನ್ನು ತೆಗೆದುಕೊಂಡು ಆ ಬಿಕಾರಿಯ ಜೊತೆ ಯಾವುದೇ ಕಾರಣಕ್ಕೂ ಮಾತನಾಡಬಾರದು ಎಂದು ತಾಕೀತು ಮಾಡಿದರು. ಅಪ್ಪನ ಮಾತನ್ನು ಎಂದೂ ಮೀರದ ಸ್ಫೂರ್ತಿ ಇದಕ್ಕೆ ಒಪ್ಪಿಗೆ ಎಂದು ತಲೆಯಲ್ಲಾಡಿಸಿದಳು ಮತ್ತು ಅವನ ಯೋಚನೆಯಲ್ಲಿ ಸದಾ ಮುಳುಗಿದ್ದಳು. ಅಪ್ಪ ಯಾಕೆ ಈ ಥರ ಆಡುತ್ತಿದ್ದಾರೆ ಎಂದು ತಿಳಿಯಲಾಗದೆ, ಆದಿ ಸರ್ದು ಏನಾದರೂ ತಪ್ಪಿದೆಯೇ ಎಂಬುದನ್ನು ತಿಳಿಯಲಾಗದೆ, ಯಾರ ಬಳಿಯೂ ಚರ್ಚಿಸಲಾಗದೆ ಒಬ್ಬಳೇ ಆದಿನ ನೆನಪಿನಲ್ಲಿ ಕೊರಗುತ್ತಾ ಸುಮ್ಮನಿದ್ದಳು. ಹಾಗೆಯೇ 15 ದಿನ ಕಳೆದು ಹೋಯಿತು. ತದನಂತರ ಸ್ಫೂರ್ತಿಳನ್ನು ನೋಡಲು ಗಂಡಿನ ಕಡೆಯವರು ಬಂದರು. ತನೀಶ್ ಅಂತ ಸ್ಫೂರ್ತಿ ಅಪ್ಪನ ಸ್ನೇಹಿತನ ಮಗ ಅವನು. ಸುಂದರ ಮತ್ತು ಜಾಣನಾಗಿದ್ದ. ಸ್ಫೂರ್ತಿಳನ್ನು ಒಂದು ದೇವಸ್ಥಾನದಲ್ಲಿ ನೋಡಿ ಇಷ್ಟಪಟ್ಟು ಇವಳನ್ನೇ ಮದುವೆಯಾಗಬೇಕು ಎಂದು ನಿರ್ಧರಿಸಿ ಒಬ್ಬನೇ ಮನೆಗೆ ಬಂದು ಹೆಣ್ಣನ್ನು ಕೇಳಿದ. ತನೀಶ್ ಎಂದರೆ ಸ್ಫೂರ್ತಿ ಅಪ್ಪನಿಗೆ ತುಂಬ ಇಷ್ಟವಾದ ಹುಡುಗ. ಸಾಲದ್ದಕ್ಕೆ ಪ್ರಾಣ ಸ್ನೇಹಿತನ ಮಗ. ಅದನ್ನು ಮೀರಿ ಮಗಳನ್ನು ಪ್ರೀತಿಸಿದ ಹುಡುಗ. ಒಳ್ಳೆಯ ದುಡಿಮೆದಾರ. ಇಷ್ಟು ಸಾಕಿತ್ತು ಮಗಳನ್ನು ಮದುವೆ ಮಾಡಿಕೊಡಲು. ಇಷ್ಟಿದ್ದರೂ ಸಾಂಪ್ರದಾಯವಾಗಿ ಮಗಳನ್ನು ಕುಟುಂಬ ಸಮೇತ ಬಂದು ಹೆಣ್ಣನ್ನು ಕೇಳಲು ಹೇಳಿದರು. ಮರುದಿನವೇ ಅಪ್ಪ ಅಮ್ಮ ಮತ್ತು ಹಿತೈಷಿಗಳೊಂದಿಗೆ ತನೀಶ್ ಸ್ಫೂರ್ತಿ ಮನೆಗೆ ಬಂದು ಹೆಣ್ಣು ಕೇಳುವ ಶಾಸ್ತ್ರವನ್ನು ಮುಗಿಸಿದನು ಮತ್ತು ಸ್ಫೂರ್ತಿಗೆ ಯಾವುದೇ ಕಾಲಾವಕಾಶವನ್ನು ಕೊಡದೆ ಒಪ್ಪಿಗೆಯನ್ನು ಕೇಳದೆ, ನೀವು ಅಂದರೆ ನನಗೆ ತುಂಬ ಇಷ್ಟ ಕಣ್ರಿ ಎಂದು ಹೇಳಿ ತಾನು ತಂದಿದ್ದ ಉಂಗುರವನ್ನು ತೊಡಿಸಿ ಎಲ್ಲರ ಮುಂದೆ ಅವಳ ಹಣೆಗೆ ಮುತ್ತಿಟ್ಟಿದ್ದನು. ಬೇರೆ ಯಾವ ದಾರಿಯೂ ಉಳಿಯದೆ ತನೀಶನನ್ನು ಒಪ್ಪಿಕೊಳ್ಳಬೇಕಿತ್ತು ಸ್ಫೂರ್ತಿ. ತನೀಶ್ ಎಂದರೆ ಸ್ಫೂರ್ತಿ ಪಾಲಿಗೆ ಯಾವುದೋ ಒಂದು ಹೊಸ ಥರದ ಸೆಳೆತ, ಜೊತೆಗೆ ವಿಪರೀತವಾದ ಭಯ. ಆದರೆ ಸ್ಫೂರ್ತಿ ತಮ್ಮ ಮಾತ್ರ ಮೊದಮೊದಲು ತನೀಶ್ನನ್ನು ತಿರಸ್ಕಾರದಿಂದ ನೋಡುತ್ತಿದ್ದ. ಆದಿತ್ಯನ ಕಂಡು ಮರುಕಪಡುತ್ತಿದ್ದ. ಆದರೆ ಏನೂ ಮಾಡದ ಸ್ಥಿತಿಯಲ್ಲಿ ಸ್ಫೂರ್ತಿ ತಮ್ಮ ಇದ್ದ. ತನ್ನ ಮದುವೆಯ ದಿನಾಂಕ ನಿಶ್ಚಯವಾಗುವವರೆಗೂ ತನೀಶ್ ಜೊತೆ ಮಾತನಾಡದೇ ಇದ್ದ ಸ್ಫೂರ್ತಿ ಈಗ ದಿನಕ್ಕೊಮ್ಮೆ ಫೋನ್ ಮಾಡಿ ಮಾತನಾಡಿಸುತ್ತಿದ್ದಳು. ಸ್ವಲ್ಪ ದಿನ ಕಳೆದ ನಂತರ 2 ಬಾರಿ, ಆದ ನಂತರ 24 ಗಂಟೆಯೂ ಆನ್ಲೈನ್ನಲ್ಲಿ ಬ್ಯುಸಿಯಾಗಿದ್ದಳು. ಖುಷಿಯಾಗಿಯೇ ಮದುವೆಗೆ ಸಿದ್ಧಳಾಗುತ್ತಿದ್ದಳು. ಆದಿತ್ಯನ ನೆನಪೇ ಅವಳಿಗೆ ಕೊಂಚವೂ ಇರಲಿಲ್ಲ. ಅವನ ನೆನಪು ಬರಲು ತನೀಶ್ ಬಿಡುತ್ತಿರಲಿಲ್ಲ. ಅವನ ಮಾತಿನಲ್ಲಿ ಪ್ರೀತಿ ಕಾಳಜಿ ಸದಾ ತುಂಬಿರುತ್ತಿತ್ತು. ಹೀಗಿರುವಾಗ ಒಂದು ದಿನ ಆದಿತ್ಯಗೆ ಈ ವಿಷಯ ತಿಳಿಯಿತು. ಮದುವೆ 15 ದಿನಗಳು ಮಾತ್ರ ಉಳಿದಿದ್ದವು. ಇದನ್ನು ತಿಳಿದ ತಕ್ಷಣ ಸ್ಫೂರ್ತಿಳನ್ನು ಭೇಟಿಯಾದ ಆದಿತ್ಯ ಅವಳ ಮುಂದೆ ನಿಂತು ಅಳುತ್ತಾ ಅವಳ ಕಾಲ ಹಿಡಿದು, ನಿನ್ನನ್ನು 1 ನಿಮಿಷ ಕೂಡ ಬಿಟ್ಟಿರಲಾರೆ ಸ್ಫೂರ್ತಿ, ದಯವಿಟ್ಟು ನನ್ನ ಬಿಟ್ಟು ಹೋಗಬೇಡ ಎಂದು ಬೇಡಿಕೊಂಡನು. ಆದರೆ ಸ್ಫೂರ್ತಿ, ಸರ್, ನಾನು ನಿಮ್ಮನ್ನು ಯಾವತ್ತೂ ಪ್ರೇಮಿಯಾಗಿ ಪ್ರೀತಿಸಿಲ್ಲ ಸರ್. ಗುಡ್ ಫ್ರೆಂಡ್ ಮತ್ತು ಒಬ್ಬ ಗುರುವಾಗಿ ಪ್ರೀತಿಸಿತ್ತು ಸರ್. ನಾನು ನಿಮ್ಮ ಜೊತೆ ಇದ್ದ ಕ್ಷಣದಲ್ಲಿ ನಿಮಗೆ ಬೇರೆ ಕೆಲಸ ಸಿಕ್ಕಿತ್ತು. ನಾನು ನಿಮ್ಮ ಪ್ರೀತಿಯನ್ನು ತಿರಸ್ಕರಿಸಿದರೆ ನೀವು ನನ್ನ ಮೇಲಿನ ಕೋಪಕ್ಕೆ ಕೆಲಸ ಬಿಡಬಹುದು ಎಂದೆನಿಸಿ ಏನನ್ನೂ ಮಾತನಾಡದೆ ಸುಮ್ಮನಾದೆ. ಈಗ ಅಪ್ಪಾಜಿಯವರು ತನ್ನ ಸ್ನೇಹಿತನ ಮಗನೊಂದಿಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ. ಈ ವಿಷಯ ಅಪ್ಪಾಜಿಗೆ ತಿಳಿದರೆ ಅವರು ನೊಂದುಕೊಳ್ಳುತ್ತಾರೆ. ಅವರ ನೆಮ್ಮದಿಗೆ ತೊಂದರೆಯಾಗುತ್ತದೆ. ದಯವಿಟ್ಟು ನನ್ನ ಮರೆತು ನಿಮ್ಮ ಜೀವನವನ್ನು ನೀವು ನೋಡಿಕೊಳ್ಳಿ ಸರ್. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಸರ್ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಸ್ಫೂರ್ತಿ ಹೋದ ಮೇಲೆ ಆದಿತ್ಯನ ಪಾಲಿಗೆ ಉಳಿದಿದ್ದು ನೋವು ಮತ್ತು ಕಣ್ಣೀರು ಮಾತ್ರ. ದಿನವಿಡೀ ಕಣ್ಣೀರು ಹಾಕುತ್ತಾ ಕೊರಗುತ್ತಾ ಕೂಗಿದ ಆದಿತ್ಯನಿಗೆ ಅವಳನ್ನು ಏಕೆ ಭೇಟಿಯಾಗಬಾರದು ಎಂದು ಅನಿಸುತ್ತದೆ. ಅವಳಪ್ಪನಿಗೆ ಸ್ಫೂರ್ತಿಳನ್ನು ಬಿಟ್ಟು ನನ್ನಲ್ಲಿ ಬದುಕಲಾಗುವುದಿಲ್ಲ ಎಂದು ಹೇಳಬೇಕೆಂದು ನಿರ್ಧರಿಸುತ್ತಾನೆ. ಮದುವೆಗೆ ಕೇವಲ 2 ದಿನಗಳು ಮಾತ್ರ ಉಳಿದಿರುತ್ತವೆ. ನನ್ನ ಸರ್ಗೆ ನನ್ನಿಂದ ಮೋಸವಾಯಿತು ಎಂದು ಒಂದು ಕಡೆ ಫೀಲ್ ಮಾಡಿಕೊಂಡ ಸ್ಫೂರ್ತಿ, ಇಷ್ಟು ಪ್ರೀತಿ ಮಾಡುತ್ತಿರುವ ಹುಡುಗ ನನ್ನ ಗಂಡ ಆಗುತ್ತಿದ್ದಾನೆ ಎಂಬ ಖುಷಿ ಒಂದು ಕಡೆ ಅವಳಿಗೆ ನಿರಾಳತೆಯನ್ನು ತರುತ್ತಿತ್ತು. ಇತ್ತ ಕಡೆ ಸ್ಫೂರ್ತಿ ಅಪ್ಪನ ಬಳಿ ಮಾತನಾಡಬೇಕೆಂದು ಆದಿತ್ಯ ಬರುತ್ತಾನೆ. ಆದಿತ್ಯನ ಕಂಡರೆ ಸ್ಫೂರ್ತಿ ಅಪ್ಪನಿಗೆ ಮೊದಲು ಗೌರವವಿತ್ತು, ಪ್ರೀತಿ ಇತ್ತು. ಈಗಲೂ ಅದು ಹಾಗೆಯೇ ಉಳಿದಿದೆ ಎಂದು ಭಾವಿಸಿರುತ್ತಾರೆ ಆದಿತ್ಯ.
ಸ್ಫೂರ್ತಿ ಅಪ್ಪನ ಬಳಿ ಬಂದಾಗ ಸ್ಫೂರ್ತಿ ಅಪ್ಪಗೆ ಆದಿತ್ಯನನ್ನು ಮಾತನಾಡಿಸುವ ಸ್ಥಿತಿ ಮತ್ತು ಟೈಮ್ ಎರಡೂ ಇರಲಿಲ್ಲ. ಆದರೂ ಬಿಡುವು ಮಾಡಿಕೊಂಡು ಹೀಗಿದ್ದೀರಾ ಸರ್ ಎಂದು ನಯವಾಗಿ ವಿಚಾರಿಸುತ್ತಾರೆ. ಆದಿತ್ಯ ಅವರ ಪ್ರಶ್ನೆಗೆ ಉತ್ತರಿಸದೆ, ಸರ್, ನಾನು ನಿಮ್ಮ ಮಗಳನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುತ್ತಿದ್ದೇನೆ. ದಯವಿಟ್ಟು ನನಗೆ ಕೊಟ್ಟು ಮದುವೆ ಮಾಡಿ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಅವಳನ್ನು ನೋಡಿಕೊಳ್ಳುತ್ತೇನೆ ಎಂದು ಕೈ ಮುಗಿದು ಕೇಳುತ್ತಾನೆ. ಹಾಗೆ ಕೇಳಿದವರಿಗೆ ಕಾಯ್ದಿದ್ದು ಒಂದು ದೊಡ್ಡ ಆಘಾತ. ಅದು ಅವನ ಹುಟ್ಟಿನ ರಹಸ್ಯ, ಅವನಿಗೆ ತಿಳಿಯದ ರಹಸ್ಯ. ಆದಿತ್ಯ ಸ್ಫೂರ್ತಿ ತಂದೆಯನ್ನೇ ದಿಟ್ಟಿಸಿ ನೋಡುತ್ತಾ ಅವರ ಉತ್ತರಕ್ಕಾಗಿ ಕಾಯುತ್ತಾ ನಿಂತಿದ್ದಾನೆ. ಆಗ ತಿಳಿಯುತ್ತದೆ ಆದಿತ್ಯ ಹುಟ್ಟಿನ ರಹಸ್ಯ. ಅದು ಏನೆಂದರೆ, ಆದಿತ್ಯ ಒಬ್ಬ ಅನಾಥ. ಪ್ರೀತಿಸಿ ಮದುವೆಯಾಗಿದ್ದ ಆದಿತ್ಯನ ಅಪ್ಪ ಅಮ್ಮನಿಗೆ ಮಕ್ಕಳಿಲ್ಲದ ಕಾರಣ ಆದಿತ್ಯನನ್ನು ಒಂದು ಅನಾಥಾಶ್ರಮದಿಂದ ದತ್ತು ತೆಗೆದುಕೊಂಡಿದ್ದರು ಮತ್ತು ಅವರದು ಅಂತರ್ಜಾತಿ ವಿವಾಹವಾಗಿತ್ತು. ಇದನ್ನು ತಿಳಿದ ಆದಿತ್ಯ ಗರಬಡಿದವರಂತೆ ನಿಂತು ಬಿಟ್ಟಿದ್ದ. ಆಗ ಸ್ಫೂರ್ತಿ ತಂದೆ, ನೋಡಿ ಸರ್, ನನ್ನ ಮಗಳನ್ನು ಒಂದು ಸಾಂಪ್ರದಾಯ ಕುಟುಂಬಕ್ಕೆ ಕೊಡಬೇಕು ಎಂದು ನಿರ್ಧರಿಸಿದ್ದೇನೆ. ಅದು ನನ್ನ ತಾಯಿಯ ಆಸೆಯೂ ಕೂಡ, ನನ್ನ ಮನೆತನದ ಮರ್ಯಾದೆಯೂ ಸಹ. ನಿಮ್ಮ ಅಪ್ಪ ಅಮ್ಮ ಇಂಟರ್ ಕ್ಯಾಸ್ಟ್ ಬೇರೆ, ನೀವು ನೋಡಿದರೆ ಅನಾಥ. ನಿಮಗೆ ನಿಮ್ಮದು ಎಂಬುವ ಒಂದು ಸಂಬಂಧವಿಲ್ಲ, ಒಂದು ಸಂಸ್ಕಾರವಿಲ್ಲ. ಹೇಗೆ ನಾನು ನನ್ನ ಮಗಳನ್ನು ನಿಮಗೆ ಕೊಡಲಿ? ನಮ್ಮ ಹಳ್ಳಿಯಲ್ಲಿ ಇನ್ನೂ ಜಾತಿ ಧರ್ಮ ಎಂಬುವುದು ಉಳಿದಿದೆ. ನನ್ನ ಸ್ನೇಹಿತರ ಮುಂದೆ, ನನ್ನ ಗ್ರಾಮಸ್ಥರ ಮುಂದೆ ನಾನು ನೋಡಿದ ವರನಿಂದಾಗಿ ನನ್ನ ಮಗಳಿಗೆ ಅವಮಾನವಾಗಬಾರದು. ಕ್ಷಮಿಸಿ ಸರ್, ನಿಮ್ಮಂಥ ಗುಣವಂತರಿಗೆ ಗುಣವಂತೆಯಾದ ನನ್ನ ಮಗಳನ್ನು ಕೊಡಲು ಸಾಧ್ಯವಾಗುತ್ತಿಲ್ಲ. ನನಗೆ ತುಂಬ ಕೆಲಸವಿದೆ, ದಯವಿಟ್ಟು ಕ್ಷಮಿಸಿ ಎಂದು ಅಲ್ಲಿಂದ ಜಾಗ ಖಾಲಿ ಮಾಡಿದರು. ಇದನ್ನು ತಿಳಿದ ಆದಿತ್ಯಗೆ ತನ್ನ ಹೃದಯವೇ ಬಾಯಿಗೆ ಬಂದಂತಾಯಿತು. ಮಾತೇ ಬಾರದೆ ನಿಂತ ಜಾಗದಲ್ಲಿಯೇ ಕುಸಿದ. ಸ್ವಲ್ಪ ಸಮಯದ ನಂತರ ಮನೆಗೆ ನಡೆದು ಬಂದ. ನನ್ನ ಆಸೆ, ನನ್ನ ಕನಸು, ನನ್ನ ಪಟ್ಟಧರಿಸಿ ಎಲ್ಲ ಅವಳೊಬ್ಬಳೆ. ಸ್ಫೂರ್ತಿಗೆ ನನ್ನಿಂದ ಯಾವುದೇ ತೊಂದರೆ ಆಗಬಾರದು ಎಂದು ದೃಢ ಸಂಕಲ್ಪ ಮಾಡಿ ಎಲ್ಲರಿಂದ ದೂರವಿರಲು ನಿಶ್ಚಯಿಸಿದ. ಇತ್ತ ಮದುವೆಯ ಸಂಭ್ರಮ, ಎಲ್ಲಿಲ್ಲದ ಖುಷಿ. ಲಕ್ಷಾಂತರ ಖರ್ಚು ಮಾಡಿ ತನ್ನ ಮಗಳ ಮದುವೆಯನ್ನು ತುಂಬ ಗ್ರ್ಯಾಂಡ್ ಆಗಿ ನಡೆಸಿಕೊಡುತ್ತಿರುವ ಸ್ಫೂರ್ತಿ ಅಪ್ಪ, ಪ್ರೀತಿಸಿದವರನ್ನೇ ಮದುವೆಯಾಗುತ್ತಿರುವ ಖುಷಿಯಲ್ಲಿ ತನೇಶ್. ಅಕ್ಕನ ದಡ್ಡತನಕ್ಕೆ ಏನು ಮಾಡಬೇಕು ಎಂದು ತಿಳಿಯದೆ ಕಾಲದ ಕೈಗೊಂಬೆಯಾಗಿರುವ ಸ್ಫೂರ್ತಿ ತಮ್ಮ, ತಾನು ಮದುವೆಯಾಗುತ್ತಿರುವ ಹುಡುಗಿ ಎಂದು ಮರೆತು ಆದಿತ್ಯನನ್ನು ಹುಡುಕುತ್ತಿರುವ ಸ್ಫೂರ್ತಿ ಕಣ್ಣು. ಹೀಗೆ ತುಂಬ ಸಡಗರ ಸಂಭ್ರಮದಲ್ಲಿ ಅದ್ದೂರಿಯಾಗಿ ಮದುವೆ ಮುಗಿದೇ ಹೋಯಿತು. ಮಗಳಾಗಿ, ಅಕ್ಕನಾಗಿ, ಮೊಮ್ಮಗಳಾಗಿ, ಎಲ್ಲಕ್ಕಿಂತ ಮಿಗಿಲಾಗಿ ಚಿಕ್ಕ ಹುಡುಗಿಯಾಗಿ ಇದ್ದ ಸ್ಫೂರ್ತಿಗೆ ಈಗ ಸೊಸೆ ಮತ್ತು ಹೆಂಡತಿಯ ಅಧಿಕಾರ ಹಸ್ತಾಂತರವಾಗಿದೆ. ಜವಾಬ್ದಾರಿಯೊಂದಿಗೆ ಗಂಡನ ಪ್ರೀತಿಯ ಮಡದಿಯಾಗಿ, ಮಾವನ ಪ್ರೀತಿಯ ಸೊಸೆ, ಹಾಗೆ ಅತ್ತೆಯ ಕಿರಿಕಿರಿಯ ಸೊಸೆಯಾಗಿ ಇನ್ನೊಂದು ಮನೆಗೆ ಹೊಂದಿಕೊಂಡು ಹೋಗಬೇಕಿತ್ತು ಸ್ಫೂರ್ತಿ. ಇಷ್ಟವಿಲ್ಲದ ಸೊಸೆ ಆದರೂ ಅವರತ್ತೆ ಅವಳನ್ನು ಪರಿಸ್ಥಿತಿಯ ಒತ್ತಡಕ್ಕೆ ಚೆನ್ನಾಗಿ ನೋಡಿಕೊಳ್ಳಬೇಕಿತ್ತು. ಇಲ್ಲದಿದ್ದರೆ ಮಗ ಸುಮ್ಮನಿರುವುದಿಲ್ಲ ಎಂಬ ಭಯ. ಆದರೆ ಒಳ್ಳೆಯ ಕಾಲಕ್ಕಾಗಿ ಕಾಯುತ್ತಿದ್ದರು ಅವರ ಅತ್ತೆ. ಇದ್ಯಾವುದರ ಅರಿವಿಲ್ಲದೆ ಮಗುವಿನ ಮನಸ್ಸಿನ ಸ್ಫೂರ್ತಿ ಎಲ್ಲರನ್ನೂ ಪ್ರೀತಿಸುತ್ತಿದ್ದಳು. ಅವರ ನೋವನ್ನು ತಮ್ಮ ನೋವಾಗಿ ಸ್ವೀಕರಿಸುತ್ತಿದ್ದಳು. ಗಂಡನನ್ನು ತುಂಬಾನೇ ಪ್ರೀತಿ ಮಾಡುತ್ತಿದ್ದಳು. ಬಹುಶಃ ಅವಳು ಯಾರನ್ನೂ ಇಷ್ಟು ಪ್ರೀತಿಸಿದ್ದೇ ಇಲ್ಲವೆನಿಸುತ್ತದೆ. ತನೀಶ್ ಇವಳನ್ನು ಅಷ್ಟೇ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಆದರೆ ಅವನು ಬೆಂಗಳೂರಿನಲ್ಲಿ ಇರುವ ಅವರ ಚಿಕ್ಕಪ್ಪನ ಮನೆಗೆ ಬಿಟ್ಟು ತನ್ನ ಕೆಲಸಕ್ಕೆ ಹೋಗುತ್ತಿದ್ದ. ಕೆಲಸಕ್ಕೆ ಹೋದರೆ 3-4 ದಿನವಾದರೂ ಬರುತ್ತಿರಲಿಲ್ಲ. ಅವರ ಮನೆಯಲ್ಲಿ ಅವರ ಚಿಕ್ಕಪ್ಪ, ಚಿಕ್ಕಮ್ಮ, ಅವರ ಮಕ್ಕಳು ಸೇರಿ 9 ಜನ ಇದ್ದರು. ಎಲ್ಲರ ಕೆಲಸವೂ ಇವಳದೇ. ಅಡಿಗೆ, ಬಟ್ಟೆ, ಪಾತ್ರೆ, ನೆಲ, ಹೀಗೆ ದಿನವಿಡೀ ಮಾಡಿದರೂ ಮುಗಿಯುತ್ತಿರಲಿಲ್ಲ. ಒಮ್ಮೊಮ್ಮೆ ಆ ಕೆಲಸ ಮಾಡಲು ಸಾಧ್ಯವಾಗದೆ ಅಮ್ಮ ಬೇಕು ಎಂದು ಅಳುತ್ತಾ ಇರುವುದು ಉಂಟು. ಆದರೆ ಗಂಡನ ಪ್ರೀತಿಯ ಮುಂದೆ ಅದು ಯಾವುದೂ ಸಮ ಎನಿಸುತ್ತಿರಲಿಲ್ಲ. 3 ದಿನದ ಆಯಾಸವು ಗಂಡನ ಮುಖ ನೋಡುತ್ತಿದ್ದಂತೆ ಕಡಿಮೆಯಾಗುತ್ತಿತ್ತು. ಹೀಗಿರುವಾಗ ಒಂದು ದಿನ ಸ್ಫೂರ್ತಿ ಅಮ್ಮ ಅವಳನ್ನು ನೋಡಲು ಬೆಂಗಳೂರಿನ ಮನೆಗೆ ಬಂದರು. ಅವಳು ಮಾಡುತ್ತಿದ್ದ ಕೆಲಸಗಳನ್ನು ನೋಡಿ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ರಜೆ ಇದ್ದರೆ ಮಾರ್ನಿಂಗ್ 8ಕ್ಕೋ 9ಕ್ಕೋ ಎದ್ದು ಬ್ರಷ್ ಮಾಡದೆ ಕಾಫಿ ಕುಡಿಯುತ್ತಿದ್ದ ಸ್ಫೂರ್ತಿ 5ಕ್ಕೆ ಎದ್ದು ಬಾಗಿಲು ತೊಳೆದು ಎಲ್ಲರಿಗೂ ಬಿಸಿ ಬಿಸಿ ಕಾಫಿ ಮಾಡುತ್ತಿದ್ದಾಳೆ. 9 ಜನರಿಗೂ ತಿಂಡಿ ತಯಾರಿಸುತ್ತಿದ್ದಾಳೆ. ಅವರ ಪಾತ್ರೆ, ಬಟ್ಟೆ ಎಲ್ಲವನ್ನೂ ಇವಳೊಬ್ಬಳೇ ಮಾಡುತ್ತಿದ್ದಾಳೆ. ಅಮ್ಮ ಇದು ಬೇಕು ಅದು ಬೇಕು ಎಂದು ಕೇಳಿ ತಾನು ಇದ್ದಲ್ಲೇ ಪಡೆಯುತ್ತಿದ್ದ ತನ್ನ ಮಗಳು ಮನೆಯ ಸೇವಕಿಯಾಗಿದ್ದಾಳೆ.
ಕೆಲವೊಮ್ಮೆ ತನ್ನ ಕೆಲಸವನ್ನು ಮಾಡಿಕೊಳ್ಳಲು ಇವಳಿಗೆ ಸಮಯವಿಲ್ಲ. ನೀಟಾಗಿ ತಲೆ ಬಾಚುತ್ತಿಲ್ಲ. ಒಂದು ಜಾಗದಲ್ಲಿ ಕುಳಿತು ಊಟ ತಿಂಡಿ ಮಾಡುತ್ತಿಲ್ಲ. ಬಟ್ಟೆಯನ್ನು ಐರನ್ ಮಾಡದೆ ಹಾಗೆ ಹಾಕುತ್ತಿದ್ದಾಳೆ. ಚಂದವಾಗಿ ನೇಲ್ ಕಟರ್ ಮಾಡಿಲ್ಲ. ಇದನ್ನೆಲ್ಲ ನೋಡಿದ ಅವಳ ತಾಯಿಗೆ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಆದರೆ ಅದನ್ನು ಯಾರ ಬಳಿಯೂ ಹೇಳಿಕೊಳ್ಳುವಂತಿರಲಿಲ್ಲ. ಏಕೆಂದರೆ ಮಗಳ ಜೀವನಕ್ಕೆ ತೊಂದರೆಯಾದರೆ ಎಂದು ಎಲ್ಲವನ್ನೂ ಸಹಿಸಿಕೊಂಡು ಸುಮ್ಮನೆ ತಮ್ಮ ಊರಿಗೆ ಬಂದರು. ಬಂದವರು ತನ್ನ ಗಂಡನ ಬಳಿ ಎಲ್ಲವನ್ನೂ ಹೇಳಿಕೊಂಡು ಮಹಾರಾಣಿಯಂತಿದ್ದ ಮಗಳನ್ನು ಮನೆಯ ಸೇವಕಿ ಮಾಡಿದೆ. ತನೀಶ್ ಒಬ್ಬನೇ ಮಗ ಎಂದು ಕೊಟ್ಟರು. ಅವರ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳ ಚಾಕರಿ ಮಾಡಬೇಕು ನನ್ನ ಮಗಳು ಎಂದು ಕೋಪದಲ್ಲಿ ಗಂಡನ ಮೇಲೆ ಜಗಳ ಮಾಡಿದರು ಸ್ಫೂರ್ತಿ ತಾಯಿಯೇ. ಹೀಗೆ ಮದುವೆಯಾಗಿ 5 ತಿಂಗಳು ಕಳೆಯಿತು. ನಂತರ ಸ್ಫೂರ್ತಿ ತಾಯಿಯಾಗುತ್ತಿದ್ದಾಳೆ ಎಂದು ತಿಳಿದ ಸ್ಫೂರ್ತಿ ತಾಯಿಗೆ ಎಲ್ಲಿಲ್ಲದ ಖುಷಿ, ಸಡಗರ, ಸಂಭ್ರಮ ಮನೆ ಮಾಡಿತ್ತು. ಮೊದಮೊದಲು ತನೀಶ್ಗೆ ಎಲ್ಲಿಲ್ಲದ ಖುಷಿಯಾಗುತ್ತಿತ್ತು. ಆದರೆ ಅದು ಬಹಳ ದಿನ ಉಳಿದಿರಲಿಲ್ಲ. ಆಗ ಇನ್ನು ಸ್ಫೂರ್ತಿ ಹೊಟ್ಟೆಯಲ್ಲಿದ್ದ ಪಾಪುಗೆ 2 ತಿಂಗಳು ಅಷ್ಟೇ. ಒಂದು ದಿನ ಸಂಜೆ 7ರ ಸಮಯ ಹತ್ತಿರದಲ್ಲಿದ್ದ ಪಾರ್ಕಿಗೆ ವಾಕ್ ಹೋಗೋಣ ಎಂದು ತನೀಶ್ ಕರೆದಾಗ ತುಂಬ ಸಂತೋಷದಿಂದಲೇ ಸ್ಫೂರ್ತಿ ಹೊರಟಿದ್ದಳು. ಯಾಕೆಂದರೆ ಮದುವೆಯಾಗಿ 5 ತಿಂಗಳಾದರೂ ಗಂಡ ಎಂದರೆ ಕೇವಲ ಮನೆ, ದೇವಸ್ಥಾನ, ಬೆಡ್ರೂಮ್ಗೆ ಸೀಮಿತವಾಗಿದ್ದ. ಫಸ್ಟ್ ಟೈಮ್ ಗಂಡನ ಜೊತೆ ಅವರ ಕೈ ಹಿಡಿದು ಹೋಗ್ತಾ ಇದ್ದೀನಿ ಎಂಬ ಖುಷಿ. ಆದರೆ ಅದು ತುಂಬ ಸಮಯ ಉಳಿದಿರಲಿಲ್ಲ. ಸ್ಫೂರ್ತಿ ತನ್ನ ಗಂಡನ ಕೈ ಹಿಡಿದು ಸ್ವಲ್ಪ ದೂರ ಹೋಗುತ್ತಿದ್ದಂತೆ ತನ್ನ ಕೈ ಬಿಡಿಸಿಕೊಂಡ ತನೀಶ್ ಸ್ಫೂರ್ತಿ ಭುಜದ ಮೇಲೆ ಕೈ ಹಾಕಿದ. ಯಾವುದೋ ಒಂದು ಸ್ವರ್ಗ ಸ್ಫೂರ್ತಿ ಪಾಲಾಗಿತ್ತು. ಬಂಗಾರ, ಒಂದು ಮಾತು ಕೇಳಲ್ಲ ಎಂದಾಗ ಹೇಳಿ ಎಂದು ನಯವಾಗಿ ಕೇಳಿದ್ದಳು ಸ್ಫೂರ್ತಿ. ನಿನಗೆ ಇನ್ನೂ 19 ವರ್ಷ, ಮತ್ತೆ ನಂದು ಅಂತ ತುಂಬ ಸಾಲ ಇದೆ. ಚಿಕ್ಕಪ್ಪ ಊರಿಗೆ ಹೋಗ್ತಾರೆ. ನಾವು ಬೇರೆ ಮನೆ ಮಾಡಬೇಕು, ಸಾಲ ತೀರಿಸಬೇಕು. ಊರಿಗೆ ಅಪ್ಪ ಅಮ್ಮನಿಗೆ ದುಡ್ಡು ಕಳಿಸಬೇಕು. ಊರಲ್ಲಿರೋ ತೋಟದ ಇಂಪ್ರೂವ್ ಮಾಡಬೇಕು. ಇಷ್ಟೆಲ್ಲದರ ಮಧ್ಯೆ ನಮಗೆ ಸದ್ಯಕ್ಕೆ ಮಗು ಬೇಡ ಕಣೆ. ಒಂದು 5 ವರ್ಷ ಬಿಟ್ಟು ನೋಡೋಣ ಎಂದು ಹೇಳಿದ ತನೇಶ್. ಅಷ್ಟರಲ್ಲಿ ಆಗಲೇ ಅವಳ ಕಣ್ಣುಗಳಿಂದ ನೀರು ಜಾರಿ ಹೋಗಿತ್ತು. ತನಗಾದ ನೋವನ್ನು ತೋರಿಸದೆ ತನ್ನ ಭುಜದ ಮೇಲಿದ್ದ ಕೈಯನ್ನು ಕೆಳಗಿಳಿಸಿ ಅವನನ್ನು ಬಿಗಿದಪ್ಪಿ ತನ್ನ ಕಣ್ಣೀರು ಒರೆಸಿಕೊಂಡಳು. ತಮ್ಮ ಇಷ್ಟದಂತೆ ಆಗಲಿ ಎಂದು ಸುಮ್ಮನಾದಳು. ಇವಳ ಮಾತನ್ನು ಅವನು ಯಾವ ತರಹ ಅರ್ಥ ಮಾಡಿಕೊಂಡನು ಎಂದು ತಿಳಿಯಲು ಇವಳಿಗೆ ಸಾಧ್ಯವಾಗಲಿಲ್ಲ. ಸರಿ ಬಾ, ಲೇಟ್ ಆಯ್ತು, ಮನೆಗೆ ಬೇಗ ಹೋಗೋಣವೆಂದು ಗಡಸು ಧ್ವನಿಯಲ್ಲಿ ಹೇಳಿ ತನೀಶ್ ಮುಂದೆ ಹೆಜ್ಜೆ ಹಾಕಿದ. ಸ್ಫೂರ್ತಿ ಅವನನ್ನು ಹಿಂಬಾಲಿಸಿದಳು. ಮನೆಯ ಬಳಿ ಕರೆದು ಹೋದ ತನೀಶ್ ಅವಳನ್ನು ಬಾಗಿಲಲ್ಲೇ ಬಿಟ್ಟು ನನಗೆ ಹೊರಗೆ ಸ್ವಲ್ಪ ಕೆಲಸವಿದೆ, ನಾನು ಬರುವುದು ತಡವಾಗುತ್ತದೆ ಎಂದು ಹೊರಟು ಹೋದ. ಗಂಡನ ಜೊತೆ ಫಸ್ಟ್ ಟೈಮ್ ಹೊರ ಹೋಗಿದ್ದ ಸ್ಫೂರ್ತಿ ಒಬ್ಬಳೇ ರೂಮಿಗೆ ಬಂದು ತನಗೆ ಸಾಕಾಗುವಷ್ಟು ಅಳುತ್ತಾ ಹಾಗೆ ಮಲಗಿದ್ದಳು. ತನ್ನ ಗಂಡ ಯಾವಾಗ ಬಂದ ಎಂಬ ಅರಿವು ಅವಳಿಗಿರಲಿಲ್ಲ. ಬೆಳಗ್ಗೆ ಆಗಿತ್ತು. ಪ್ರತಿದಿನದಂತೆ 5 ಗಂಟೆಗೆ ಎದ್ದು ತನ್ನ ಕೆಲಸ ಮಾಡುತ್ತಿದ್ದಳು. ಹೋಯ್ ಬಂಗಾರ, ಟೀ ಕೊಡ್ತೀಯಾ ಎಂದು ಬಂದ ಗಂಡ ಹಿಂದಿನಿಂದ ಅವಳನ್ನು ತಪ್ಪಿಕೊಂಡ. ಯಾವುದೇ ಪ್ರತಿಯುತ್ತರ ಹೇಳದೆ ಸುಮ್ಮನೆ ಟೀ ಮಾಡುತ್ತಿದ್ದಳು. ಸ್ಫೂರ್ತಿ ಕಣ್ಣುಗಳು ಎಂದರೆ ತನೀಶ್ಗೆ ತುಂಬ ಪ್ರೀತಿ. ಅವಳ ಕಣ್ಣುಗಳಿಗೆ ಯಾವಾಗಲೂ ಮುತ್ತಿಡುತ್ತಿದ್ದ. ಈ ದಿನ ಹಾಗೆ ಮುತ್ತಿಡಲು ಹೋದಾಗ ಅವಳ ಮುಖದಲ್ಲಿ ಬೇರೆ ಯಾವುದೋ ಚೇಂಜಸ್ ಕಾಣಿಸಿತು. ಮೈ ಸುಡುತ್ತಿತ್ತು. ಯಾಕೆ, ಏನಾಯ್ತು ಎಂದು ಕೇಳಿದ ತನೀಶ್ಗೆ ಸ್ವಲ್ಪ ತಲೆನೋವು ಎಂದಳು. ಅಷ್ಟರಲ್ಲಿ ಅವಳಿಗೆ ವಾಮಿಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಇರಬಹುದು ಎಂದು ನೆಗ್ಲೆಕ್ಟ್ ಮಾಡಿದ ತನೀಶ್ ಸ್ವಲ್ಪ ದಿನ ಮಗು ತೆಗೆಸಿದರೆ ಸರಿ ಹೋಗುತ್ತೆ ಎಂದು ಹೇಳಿ ಡ್ಯೂಟಿಗೆ ಹೊರಟು ಹೋದ. ತನ್ನ ದಿನನಿತ್ಯದ ಕೆಲಸದಲ್ಲಿ ಬೇಕಾದ ಕೆಲಸವನ್ನು ಮಾತ್ರ ಮಾಡಿ ಹುಷಾರಿಲ್ಲ, ಮಲಗುತ್ತೇನೆ ಎಂದು ತನ್ನ ಚಿಕ್ಕತ್ತೆಗೆ ಹೇಳಿ ಮಲಗಲು ರೂಮಿಗೆ ಬಂದಳು ಸ್ಫೂರ್ತಿ. ಸ್ಫೂರ್ತಿಗೆ ಮದುವೆಯಾದ ಮೇಲೆ ತನಗೆ ಫಸ್ಟ್ ಟೈಮ್ ತನ್ನ ಗಂಡನಿಂದ ನಂಗಿದು ಬೇಕು ಎಂದು ಕೇಳುವ ಬಯಕೆಯಾಗಿತ್ತು. ಒಂದು ಡೈರಿ ಇತ್ತು ಅವಳದು. ಅದನ್ನು ಯಾರಿಗೂ ಕಾಣದಂತೆ ತನ್ನ ಫೀಲಿಂಗ್ಸನ್ನು ಅದರಲ್ಲಿ ಬರೆಯುತ್ತಿದ್ದಳು. 3-4 ದಿನವಾದರೂ ತನ್ನ ಗಂಡ ಬಾರದಿದ್ದಾಗ ಅವಳಿಗಾದ ವೇದನೆ, ರೂಮಿನಲ್ಲಿ ಒಬ್ಬಳೇ ಇದ್ದಾಗ ಅವಳಿಗಾದ ಭಯ, ಅಪ್ಪ ಅಮ್ಮ ತಮ್ಮ ಮತ್ತು ಗಂಡ ಯಾರೂ ಇಲ್ಲದೆ ಬೇರೆಯವರ ಮನೆಯಲ್ಲಿ ಬೇರೆಯವರ ಜೊತೆ ಅವರ ಸೇವೆ ಮಾಡಿಕೊಂಡು ಇದ್ದ ಕ್ಷಣಗಳು, ತನಗೆ ಆದ ನೋವು, ಸಂಕಟ, ಹಸಿವು, ಆಸೆ, ಕನಸು ಎಲ್ಲವೂ ಆ ಡೈರಿಯಲ್ಲಿ ಇತ್ತು. ಡೈರಿಯನ್ನು ಬಿಗಿದಪ್ಪಿ ಸುಮ್ಮನೆ ಅಳುತ್ತಾ ಮಲಗಿದ್ದಳು. ಸ್ಫೂರ್ತಿ ಗಂಡನನ್ನು ಯಾವತ್ತೂ ಏನನ್ನೂ ಕೇಳಿರಲಿಲ್ಲ. ಆದರೆ ನನಗೆ ಮಗು ಬೇಕು ಎಂದು ಕೇಳುವ ಆಸೆ.
ಆದರೆ ಕೋಪ ಮಾಡಿಕೊಂಡರೆ ಎಂಬ ಭಯ. ಏನು ಮಾಡುವುದು ಎಂದು ತಿಳಿಯದೆ ಎಲ್ಲವನ್ನೂ ತಮ್ಮ ಚಿಕ್ಕತ್ತೆ ಮುಂದೆ ಹೇಳಿಕೊಂಡಳು. 3 ದಿನದ ಬಳಿಕ ತನೀಶ್ ಮನೆಗೆ ಬಂದಾಗ ತನೀಶ್ ಚಿಕ್ಕಮ್ಮ ಅವನಿಗೆ ಕೂರಿಸಿ ಬುದ್ಧಿ ಹೇಳಿದರು. ಅವರ ಮುಂದೆ ಸರಿ ಎಂದು ಒಪ್ಪಿಕೊಂಡು ಬಂದವನು ಸ್ಫೂರ್ತಿಗಳನ್ನು ಬೈಯಲು ಶುರು ಮಾಡಿದ. ನಮ್ಮಿಬ್ಬರ ವಿಷಯ ನಮ್ಮಲ್ಲಿರಬೇಕು, ಅವರಿಗೆ ಯಾಕೆ ಹೇಳಬೇಕು ಎಂದು ಬೈದು ಕೆಲಸಕ್ಕೆ ಹೋದವನು 7 ದಿನವಾದರೂ ಬರಲಿಲ್ಲ. ಒಂದು ಫೋನ್ ಕಾಲ್ ಸಹ ಮಾಡಿರಲಿಲ್ಲ. ಸ್ಫೂರ್ತಿ ಫೋನ್ ಕಾಲ್ ಮಾಡಲು ಕರೆನ್ಸಿಯನ್ನು ಹಾಕಿಸಿರಲಿಲ್ಲ ತನೀಶ್. ಒಟ್ಟಿನಲ್ಲಿ ಅತ್ತು ಊಟ ಬಿಟ್ಟು ಸ್ಫೂರ್ತಿ ಅವನ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದಳು. ಇಷ್ಟಾದರೂ ತನೀಶ್ನ ಮನಸ್ಸು ಕರಗಿರಲಿಲ್ಲ. ಮುಂದೆ ಸ್ಫೂರ್ತಿ ಬಾಳಲ್ಲಿ ಏನೆಲ್ಲ ನಡೆಯಿತು? ಯಾಕೆ ಅವಳು ಈಗ ಒಬ್ಬಂಟಿಯಾಗಿದ್ದಾಳೆ? ಕಾಯ್ದು ನಿರೀಕ್ಷಿಸಿ. ಭಾಗ 3 ಮುಂದುವರಿಯುತ್ತದೆ. ಭಾಗ 3ರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.